ಮತ್ತು ಹಲವಾರು ಅಕ್ರಮಗಳ ವಿವರಗಳನ್ನು ಹಿಡಿದು ಧರಣಿ ಕುಳಿತ ಪಟ್ಟಣ ಪಂಚಾಯಿತಿ ಹಾಲಿ ಸದಸ್ಯರು ರಮೇಶ್ ತೋರಣಗಟ್ಟಿ ಮತ್ತು ತಾಲೂಕಿನ ಜನರು. ಹಿರೇಕೆರೂರು ಪಟ್ಟಣ ಪಂಚಾಯಿತಿಯಲ್ಲಿ ಎಲೆಕ್ಟ್ರಿಕಲ್ ವಿಭಾಗದ ಬೀದಿ ದೀಪ ನಿರ್ವಹಣೆ ಟೆಂಡರ್ ಜೆಪಿ ಎಲೆಕ್ಟ್ರಿಕಲ್ ಬ್ಯಾಡಗಿ ಇವರು ನಿರ್ವಹಿಸುತ್ತಿದ್ದು, ಇಲ್ಲಿಯವರೆಗೂ ಮರು ಟೆಂಡರ್ ಕರೆದಿರುವುದಿಲ್ಲ ಮತ್ತು ಪಟ್ಟಣ ಪಂಚಾಯಿತಿಯ ಡಿಸೆಂಬರ್ 2022ರಲ್ಲಿ ಸಾಮಾನ್ಯ ಸಭೆಯಲ್ಲಿ ಎಲೆಕ್ಟ್ರಿಕಲ್ ವಿಭಾಗದ ಟೆಂಡರ್ ಅನ್ನು ಮುಕ್ತಾಯಗೊಳಿಸಿ ಪಟ್ಟಣ ಪಂಚಾಯಿತಿ ವತಿಯಿಂದ ನಿರ್ವಹಿಸುತ್ತಿರುವುದಾಗಿ ಮುಖ್ಯ ಅಧಿಕಾರಿಗಳು ಸಾಮಾನ್ಯ ಸಭೆಯಲ್ಲಿ ತೀರ್ಮಾನಿಸಿದರು. ಅದರಂತೆ ಜನವರಿ 2023ರಿಂದ ಆಗಸ್ಟ್ 2023ರವರೆಗೆ ಪಟ್ಟಣ ಪಂಚಾಯಿತಿಯಿಂದ ನಿರ್ವಹಿಸಿದ್ರು. ಆಗಸ್ಟ್ 2023ರ ನಂತರ ಅಧಿಕಾರಿಗಳು ಜೆಪಿ ಎಲೆಕ್ಟ್ರಿಕಲ್ ಇವರಿಗೆ 8 ತಿಂಗಳ ಅನಧಿಕೃತವಾಗಿ ಬಿಲ್ಲನ್ನು ತೆಗೆದಿದ್ದು, ಅನಧಿಕೃತವಾಗಿ ಟೆಂಡರ್ ಮುಂದುವರೆಸಿದ್ದಾರೆ. ಹಿರೇಕೆರೂರು ನಗರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹಿಂಭಾಗದ ಪಾಟೀಲರ ಪ್ಲಾಟ್ಗೆ ಸಂಬಂಧಿಸಿದ ರಸ್ತೆಗೆ ತಿಪ್ಪಣ್ಣ ಶೆಟ್ಟಿ ಕೇರಿಯಲ್ಲಿ ಅನಧಿಕೃತವಾಗಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ರಸ್ತೆಗೆ ಜಾಗ ನೀಡಿರುವುದು ಇರುತ್ತದೆ. ಕಾರಣ ಈ ಕುರಿತು ತಾವುಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು. 2021-22ನೇ ಸಾಲಿನ SC/STಗೆ ಮೀಸಲಿಟ್ಟ ಹಣವನ್ನು ಉಪಯೋಗ ಮಾಡದೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಮಹೇಂದ್ರ ಎಂಬ ಅಧಿಕಾರಿ ಸರಿಯಾಗಿ ಕರ್ತವ್ಯ ನಿರ್ವಹಿಸದೇ ಇದ್ದರೂ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಲೈಫ್ ಲೈನ್ ದುರಸ್ತಿ ಕಾಮಗಾರಿಗಾಗಿ 2,29,000 ಅನಧಿಕೃತವಾಗಿ ತೆಗೆದಿರುತ್ತಾರೆ. ಈ ಸ್ವತ್ತು ಬಿ ಖಾತೆ ನೀಡುತ್ತಿರುವುದರಿಂದ ರದ್ದುಗೊಳಿಸಬೇಕು. ತಿಪ್ಪಣ್ಣ ಶೆಟ್ಟಿ ಅವರು ಕೆರೆಯ ಅಭಿವೃದ್ಧಿಪಡಿಸಲು ಮೀಸಲು ಹಣ ಕಾಮಗಾರಿ ಪೂರ್ಣಗೊಳ್ಳದೆ ಬಿಲ್ಲನ್ನು ತೆಗೆದಿರುತ್ತಾರೆ. 2023ರಿಂದ ಇಲ್ಲಿಯವರೆಗೆ ಜಬೀಉಲ್ಲಾ ಬ್ಯಾಡಗಿ ಎಂಬ ಗುತ್ತಿಗೆದಾರ ಕಾಮಗಾರಿಯಲ್ಲಿ ಭಾರೀ ಅವ್ಯವಹಾರ ನಡೆಸಿರ್ತಾನೆ. 21-22ನೇ ಸಾಲಿನ ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟಂತ SC/ST ಹಣನ ಇದುವರೆಗೂ ಅದನ್ನು ಉಪಯೋಗ ಮಾಡ್ಕೊಂಡಿಲ್ಲ. ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಮೀಟಿಂಗ್ ನಲ್ಲಿ ಹೇಳಿದೇವಿ, ನಮ್ಮ ಚೀಫ್ ಆಫೀಸರ್ ಅವ್ರಿಗೆ ಹೇಳಿದೇವಿ, ಸಂಬಂಧಪಟ್ಟ ಅಧಿಕಾರಿ ಮಹೇಂದ್ರ ಅವರಿಗೂ ಕೂಡ ಹೇಳಿದೇವಿ. ಇಲ್ಲಿವರೆಗೂ ಕೂಡ SC/ST ಹಣ 2021-22ನೇ ಸಾಲಿನಿಂದ ಬಳಕೆ ಮಾಡಿಲ್ಲ. ಅದ್ರ ಬಗ್ಗೆ ನಾವು ಎಷ್ಟು ಹೋರಾಟ ಮಾಡಿದ್ರು ಕೂಡ ಅದನ್ನು ಇದುವರೆಗೂ ನಮ್ಮ ಅಧಿಕಾರಿಗಳು ಯಾವುದನ್ನು ಕೂಡ ಕೇರ್ ಮಾಡ್ತಾ ಇಲ್ಲ. ನೀರು ಸರಬರಾಜು ವಿಭಾಗದಲ್ಲಿ ಟೆಂಡರ್ಗಳನ್ನು 2016ರಿಂದ ಕರೆಯದೇ ಇರುವುದು, ಹಿರೇಕೆರೂರು ಮುಖ್ಯ ರಸ್ತೆಯ PWD ಮತ್ತು ಪಟ್ಟಣ ಪಂಚಾಯಿತಿಯ ಅನುಮತಿ ಪಡೆಯದೆ ಕಟ್ಟಡ ನಿರ್ವಹಿಸುತ್ತಿರುವುದು, ಅಧಿಕಾರಿಗಳಿಂದ ಯಾವುದೇ ಕ್ರಮವನ್ನು ಕೂಡ ತೆಗೆದುಕೊಂಡಿರುವುದಿಲ್ಲ. ಇಂಜಿನಿಯರ್ ಇಲ್ದೇನೆ ಮುನ್ಸಿಪಾಲಿಟಿ ನಡೀತಾ ಇದೆ. 1 ತಿಂಗಳಿಂದ ಇಂಜಿನಿಯರ್ ಒಂದಿನೂ ಬಂದಿಲ್ಲ. ಬ್ಯಾಡಗಿಂದ 2 ದಿನ ಅಂತ ಹಾಕಿದ್ದಾರೆ. ಆ ವ್ಯಕ್ತಿ ತಿಂಗಳ ವಾರದಲ್ಲಿ 1 ದಿನ 2 ದಿನ ಬರ್ತಿದ್ದ. ಈ 1 ತಿಂಗಳಿಂದ 1 ದಿನನೂ ಬಂದಿಲ್ಲ. ಹಿರೇಕೆರೆ ಮುನ್ಸಿಪಾಲಿಟಿ ಸತ್ತ ಮುನ್ಸಿಪಾಲಿಟಿ ಆಗಿದೆ ಅಂತ ಹೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಇಂಜಿನಿಯರ್ ಇಲ್ಲದೆ ಇಲ್ಲಿ ಯಾವುದೇ ಒಂದು ಫೈಲ್ ಕೂಡ ಮೂವ್ ಆಗೋದಿಲ್ಲ, ಕಾಮಗಾರಿಗಳು ಯಾವುವು ನಡೆಯೋದಿಲ್ಲ, ಬಿಲ್ಡಿಂಗ್ ಪರ್ಮಿಷನ್ ಸಿಗೋದಿಲ್ಲ. ಸಾರ್ವಜನಿಕರು ನಾಯಿ ಪಾಡಾಗಿದೆ ಇವತ್ತಿನ ದಿನ. ಮಟನ್ ಸ್ಟಾರ್ ಕುರಿ ಅನಧಿಕೃತವಾಗಿ ಸ್ಮಶಾನ ಜಾಗದಲ್ಲಿ ನಡೆಸುತ್ತಿದ್ದು, ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಮತ್ತು ಪಟ್ಟಣ ಪಂಚಾಯಿತಿಗೆ ಸಂಬಂಧಿಸಿದ ಮಟನ್ ಸ್ಟಾರ್ ಮಳಿಗೆಗಳನ್ನು ರಾಜು ಮಾಡಿರುವುದಿಲ್ಲ ಹಾಗೂ ಹಿರೇಕೆರೂರು ಪಟ್ಟಣ ಪಂಚಾಯಿತಿಗೆ ಇಂಜಿನಿಯರ್ ಅನ್ನ ನೇಮಕ ಮಾಡಬೇಕು. ಇಂಜಿನಿಯರ್ ಇಲ್ಲದೆ ಪಟ್ಟಣ ಪಂಚಾಯಿತಿ ಕಾರ್ಯನಿರ್ವಹಿಸುತ್ತಿದೆ. ಇಷ್ಟೆಲ್ಲ ಅಕ್ರಮ ವಿವರಗಳನ್ನು ತೆಗೆದುಕೊಂಡು ಧರಣಿ ಕೂತಿದ್ದು, ಇದಕ್ಕೆ ಸಂಬಂಧಪಟ್ಟ AC ಆಗಲಿ DC ಆಗಲಿ ಇಲ್ಲಿಗೆ ಬರುವ ತನಕ ನಾವು ಈ ಧರಣಿಯನ್ನ ಕೈ ಬಿಡುವುದಿಲ್ಲ ಎಂದು ಎಲ್ಲರ ನೇತೃತ್ವದಲ್ಲಿ ರಮೇಶ್ ತೋರಣಗಟ್ಟಿ ಅವರು ತಿಳಿಸಿದ್ದಾರೆ. ನಮ್ಮ ಅಧಿಕಾರಿಗಳು ಆ ಲೇಔಟ್ ಓನರ್ ಇಂದ ಹಣ ಪಡೆದು ಅವರಿಗೆ ಸಂಪರ್ಕ ರಸ್ತೆಯನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲ, ಆ ಲೇಔಟ್ ಓನರ್ ಇಂದ ಒಂದು ಸೈಟ್ ಅನ್ನು ನಮ್ಮ ಮುನ್ಸಿಪಾಲಿಟಿಗೆ ಬರ್ಸ್ಕೊಂಡು ರಾಜ್ಯಪಾಲರ ಹೆಸರಿಗೆ ಆ ಒಂದು ಪಾರ್ಕಿನ ಕೆರೆಯ ಜಾಗವನ್ನು ಅವರಿಗೆ ರಿಜಿಸ್ಟರ್ ಕೂಡ ಮಾಡಿಕೊಟ್ಟಿದ್ದಾರೆ. ಎಲ್ಲಿವರೆಗೆ ಹೋರಾಟ